ಈಗ ಹಿಂದುತ್ವ ಅಂತ ಹೊರಟಿರುವ ಯುವ ಸಮುದಾಯವನ್ನು ಸೆಳೆಯುವ ಉದ್ದೇಶ ಡಿ ಕೆ ಶಿವಕುಮಾರ್ ಅವ್ರಿಗಿದೆಯಾ? ಹಿಂದುತ್ವ ಅಂತ ಮೋದಿ ಹಿಂದೆ RSS ಜೊತೆಗೆ BJPಯ ಜೊತೆಗೆ ಹೋಗ್ತಾ ಇರುವ ಯುವ ಸಮುದಾಯವನ್ನು ನಮ್ಮ ಕಡೆ ಬರಬೇಕು ಅನ್ನೋ ಉದ್ದೇಶ ಹಿಂದುತ್ವ ಇದೆಯಾ? ಪ್ರತಿಯೊಬ್ಬರ ಮನೆಯಲ್ಲೂ ಇದೆ. ಅದು ರಾಜಕಾರಣದ ವಸ್ತು ಆಗಬಾರ್ದು, ಅಷ್ಟೇ ನಮ್ಮ ನಿಲುವು. ನಾನು ನಾಳೆ ಬೆಳಗ್ಗೆ ನಮ್ಮಲ್ಲಿ ಪಂಚಲಿಂಗೇಶ್ವರ ಒಂದು ದೇವಸ್ಥಾನ ಇದೆ ಕೆರಗೋಡಲ್ಲಿ, 10 ಕೋಟಿ ರೂಪಾಯಿಯಲ್ಲಿ ಆ ದೇವಸ್ಥಾನವನ್ನು ಕಟ್ತಾ ಇದ್ದೀವಿ. ನಾಳೆ ಅಷ್ಟಮಂಗಳ ಪೂಜೆ ಇದೆ. ಅದು ರಾಜಕೀಯ ವಸ್ತು ಆಗಬಾರ್ದು. ಕೆರಗೋಡಲ್ಲಿ ಅದೇ ಕೆರಗೋಡಲ್ಲಿ ಧ್ವಜದ ವಿವಾದ ಎಲ್ಲೆಲ್ಲಿಗೆ ಹೋಯ್ತು? ಅದು ಹೇಳಕ್ಕೆ ಹೋದ್ರೆ 2 ದಿನ ಬೇಕು. ಸೊ ಅದೇ ಇದೇ ಅವ್ರ ರಾಜಕಾರಣ. ಇಸ್ ಅ ವೆರಿ ಗುಡ್ ಪಾಲಿಸಿ. ದಿಸ್ ಈಸ್ ದ ರಾಜಕಾರಣ. ಅದಕ್ಕೆ ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕೊಂಡು ಯಾಕೆ ಬಂದರು ಅಂತ ಅನ್ಸುತ್ತೆ ಅಲ್ಲಿಗೆ? ಅದು ಅವ್ರು ಎಲೆಕ್ಷನ್ ನಿಂತಿದ್ರಲ್ಲ, ಅವ್ರು ಕಾಯಿ ಹೊಡೆಯಕ್ಕೆ ಬಂದರು. ಅದು ಹೇಳೋದು ಬೇಡ, ಒಂದು ನಿಮಿಷದಲ್ಲಿ ಹೇಳ್ತೀನಿ. ಹೇಳಿ. ಒಂದು ಹುಡುಗರ ಗುಂಪು, ನಾನು 2 ವರ್ಷಕ್ಕೆ ಮುಂಚೆ ಅನಿಸುತ್ತೆ ಅಸೆಂಬ್ಲಿಗೆ ಹೋಗೋದಿದ್ದೆ ಬೆಳಗಾವಿಯಲ್ಲಿ. ನನ್ನ ಹತ್ರ ಬಂದು ಅಲ್ಲೊಂದು ಆಂಜನೇಯನ ದೇವಸ್ಥಾನ ಇದೆ. ಆ ಆಂಜನೇಯ ದೇವಸ್ಥಾನಕ್ಕೆ ಗದೆ ನಾನೇ ಕೊಟ್ಟಿದ್ದೀನಿ, ಮೊನ್ನೆ ಪೈಂಟು ನಾನೇ ಮಾಡಿಸಿದ್ದೀನಿ. ನಾನು ಹೇಳ್ತಾ ಇರೋದು 100ಕ್ಕೆ 100 ಕೂಡ ಸತ್ಯ. ಓಕೆ. ನಾನು ಅಸೆಂಬ್ಲಿಗೆ ಹೋಗೋ ಟೈಮಲ್ಲಿ ಬಂದು ಅಣ್ಣ ದೇವಸ್ಥಾನ ಮುಂದೆ ಗಡಗಂಬ ನಡೆಸ್ತೀವಿ ಅಂದರು. ನಾನು ಹೇಳಿದೆ ಅಲ್ಲಿಗೆ 1.5 ಕೋಟಿ ರೂಪಾಯಿ ಹಾಕಿದ್ದೀನಿ, ಬಸ್ ಸ್ಟ್ಯಾಂಡ್ ಮಾಡೋಣ ಅಂತ. ಅದು ಬಸ್ ಸ್ಟ್ಯಾಂಡ್ ಜಾಗ, ಬಟ್ ನಾನು ಸ್ಪಾಟಿಗೆ ಬಂದು ನೋಡ್ತೀನಿ, ಲೆಟ್ ಇಟ್ ಬಿ ಅಂತ. ಆ ಹೋರಾಟ ಮಾಡ್ತಿದ್ದನು ಇವಾಗ ನಮ್ಮ ಜೊತೆನೇ ಇದ್ದಾನೆ. ಅವನ್ನೆಲ್ಲ ಸತ್ಯ ಹೇಳ್ತಾ ಇರ್ತಾನೆ ಏನೇನಾಯಿತು ಅಂತ. ಗಡಗಂಬ ನೆಡೋದು ಆಯಿತು. ಅಲ್ಲಿ ಇದು ಮಧ್ಯ ರೋಡ್ ಇದೆ, ಹೈವೇ ಅದು, ಬೀದರ್ ಮಂಡ್ಯ ಹೈವೇ. ಈ ಕಡೆ ಆಂಜನೇಯ ದೇವಸ್ಥಾನ, ಈ ಕಡೆ ಒಂದು ಮಾರಮ್ಮನ ದೇವಸ್ಥಾನ. ಇಲ್ಲಿ ಗಡಗಂಬ ನೆಡ್ತೀವಿ. ಅದು ನೀವು ಗಡಗಂಬ ನೆಡಂಗಿದ್ರೆ ನಡಿ, ನಂದೇನು ತೊಂದರೆ ಇಲ್ಲ. ಬಟ್ ಆ ಕಡೆ ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ಇದ್ದೀವಿ. ನೀವು ಗಡಗಂಬ ನಡ್ಕೊಳಗಿದ್ರೆ ನಾನು ಬಸ್ ಸ್ಟ್ಯಾಂಡ್ನ ಬೇರೆ ಕಡೆ ಮಾಡ್ತೀನಿ, ನಾನು ಅಸೆಂಬ್ಲಿಗೆ ಹೋಗ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ಅಸೆಂಬ್ಲಿಗೆ ಹೋದೆ, ಬಂದಮೇಲೆ ನಾನು 25,000 ಕೊಡ್ತೀನಿ ಅಂತ ಹೇಳಿದ್ದೆ ಗರುಡಗಂಬಕ್ಕೆ.